ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ ಸಂಡೇ ಅದ ಅಂತಂದ್ರೆ ಒಂದೊಂದು ಸರಿ ಹೆಂಗಾಗ್ತದ. ಆ್ಯಕ್ಚುಲಿ ನಮಗೆಲ್ಲ ಸಂಡೇ ಅಂತಂದ್ರೆ ಭಾಳ ಒಂದು ಆರಾಮ ಅಂದ್ರೆ ರೆಸ್ಟ್ ಡೇ. ಆದ್ರೆ ಏನಾರೇ ಹಬ್ಬ ಹುಣ್ಣಿಮೆ ಇಂಥವೇನಾರ ಬಂದಿದ್ದು ಅಂತಂದ್ರೆ ಸಂಡೇ ಅನ್ನೋದು ಡಬಲ್ ಟ್ರಿಬಲ್ ಕೆಲಸ ಇರ್ತಾವೆ ನೋಡ್ರಿ. ಹೋಮ್ ವರ್ಕ್ ಅಂತ ಏನಂತೀವಿ ಹಂಗೆ ನಾವು ಏನರ ಒಂದು 2-3 ದಿವಸ ಸೂಟಿ ಬಂದರೆ ಮಕ್ಕಳಿಗೆ ಒಂದು ಹೋಮ್ವರ್ಕ್ ಎಕ್ಸ್ಟ್ರಾ ಕೊಡ್ತೀವಿ. ನಾಳೆ ಸೂಟಿ ಅದ ನಾಳೆ ಸೂಟಿ ಅದ ಅಂತ ಭಾಳಷ್ಟು ಹೋಮ್ವರ್ಕ್ ಕೊಡ್ತೀವಿ. ಹಂಗೆ ಹಬ್ಬಗಳು ಬಂದು ಅಂತಂದ್ರೆ ನಮ್ಗೆ ಹೋಮ್ವರ್ಕ್ ಜಾಸ್ತಿ ಇರ್ತದೆ. ಒಂದು ಸಂಡೇ ಟಾಸ್ಕ್ ಡೇ ಅಂತಲೂ ಹೇಳ್ಬೋದು. ಹಬ್ಬದ ಎಲ್ಲ ರೆಡಿ ಮಾಡ್ಕೋಬೇಕು, ಎಷ್ಟು ಆಗ್ತದೋ ಅಷ್ಟು. ಅದರೊಳಗೂ ಇನ್ನೂ ಒಂದು ಟಾಸ್ಕ್ ಏನದ ಗೊತ್ತೇನ್ರಿ? ಇವತ್ತಿನ ಸಂಡೇ ಸ್ಪೆಷಲ್ ಏನಂತಂದ್ರೆ ಏಕಾದಶಿ ಬಂದ್ಬಿಟ್ಟದ್ರಿ ಸಂಡೇ. ಹಾಗಾಗಿ ನೋಡೋಣ ಕೆಲಸ 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 ಎಷ್ಟು ಕೆಲಸ ಆಗ್ತದೋ ಅಷ್ಟು ಮಾಡೋದು. ಇವತ್ತು ನೋಡ್ರಿ ಕಾಮಿಕಾ ಏಕಾದಶಿ ಅದ. ಕಾಮಿಕಾ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ. ಮತ್ತು ಏಕಾದಶಿ ಆದಷ್ಟು ಏನು ತಿನ್ನಲಾರ್ದೆ ಮಾಡೋದು ಭಾಳ ಉತ್ತಮ. ಆದರೂ ನಿಮ್ಮ ಆರೋಗ್ಯ, ನಿಮ್ದು ಒಬ್ಬೊಬ್ರಿಗೆ BP ಶುಗರ್ ಅವೇನೂ ಇರ್ತಾವೆ, ಒಬ್ಬರಿಗೆ ತಡ್ಕೊಳಿಕ್ಕೆ ಆಗ್ತಿರಂಗಿಲ್ಲ. ಅಂಥವ್ರು ಏನದ ಆದಷ್ಟು ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಟಿಫನ್ ಮಾಡಿ. ನಿಮ್ದು ಏನದನು ರೆಗ್ಯುಲರ್ ಆಗಿ ಎವ್ರಿ ಟೈಮ್ ಏಕಾದಶಿ ಹೆಂಗೆ ಮಾಡ್ತೀರಿ ಹಾಗೆ ಮಾಡಿರಿ ಅಂತ ಹೇಳ್ತಾ, ಈಗ ಮುಂಜಾನೆ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳೋಣ್ರಿ. ಎಷ್ಟು ಚಂದ ಅದ ನೋಡ್ರಿ ಇದು. ನಮಗೆ ಏನೇನೂ ಅಲ್ಲದವರು, ನಮಗೆ ಏನೂ ಅಲ್ಲದವರು ಒಮ್ಮೊಮ್ಮೆ ನಮ್ಮವರೇ ಆಗಿಬಿಡ್ತಾರೆ. ನಾವು ನಮ್ಮವರೆಂದೇ ನಂಬಿದ್ರೂ ಕೆಲವೊಮ್ಮೆ ಏನೇನೂ ಸಂಬಂಧ ಇಲ್ಲದಂತಾಗಿಬಿಡುತ್ತಾರೆ. ನಮಗೆ ಅರಿಯದೇ ಕೆಲವರು ನಮ್ಮ ಜೀವನದಲ್ಲಿ ಬರುವುದುಂಟು. ಕೆಲವೊಮ್ಮೆ ಯಾವತ್ತೂ ನಮ್ಮ ಜೊತೆಯಲ್ಲಿದ್ದವರು ಸಂದರ್ಭ ಬಂದಾಗ ದೂರವಾಗುವುದುಂಟು. ಇದುವೇ ಜೀವನ, ಇಷ್ಟೇ ಜೀವನ. ಹೌದಿಲ್ರಿ? ಎಲ್ಲರ ಜೀವನದಲ್ಲೂ ಹೊಸ ಹೊಸ ಅನುಭವಗಳೇ ಆಗಿರ್ತಾವೆ. ಒಂದೇ ಟೈಪ್ ಆಗಿರಂಗಿಲ್ಲ, ರಿಸಲ್ಟು ಸೇಮ್, ಬಟ್ ಆಗಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಒಂದೊಂದು ಆಗಿರ್ತಾವೆ. ಎಲ್ರಿಗೂ ಈ ಥರದ ಅನುಭವಗಳು ಇರ್ತಾವೆ. ಆ ಅನುಭವವನ್ನು ಅನುಭವಿಸಿಯೇ ಇಂತಹ ಗಾದೆಗಳು ಹುಟ್ಕೊಂಡಿರ್ತಾವೆ ನೋಡ್ರಿ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು. ಮತ್ತು ಹಬ್ಬದ ತಯಾರಿ ನಿಮ್ಮ ಮನೆ ಒಳಗೆಲ್ಲ ಎಲ್ಲಿಗೆ ಬಂತು? ನಮ್ಮದು ಇವತ್ತು ಹಬ್ಬದ ತಯಾರಿ ಏನದ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಎಷ್ಟೆಲ್ಲ ಕಮೆಂಟ್ಸ್ ಬಂದಾವೆ, ನೀವು ತಂಬಿಟ್ಟು ಉಂಡೆ ಮಾಡೋದು ಎಲ್ಲನೂ ನಮಗೆ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತ ಹೇಳಿ. ಮೊನ್ನೆ ವಿಡಿಯೋದಾಗ ಆ್ಯಕ್ಚುಲಿ ನಿನ್ನೆನೇ ಒಂದು ವಿಡಿಯೋ ಅಪ್ಲೋಡ್ ಆಗಬೇಕಾಗಿತ್ತು. ಎಲ್ಲರೂ ಈಗ ವೇಟಿಂಗು, ನಮ್ಮ ಮನೆ ಒಳಗೆ ಹಬ್ಬದ ತಯಾರಿ ಏನು ನಡೆದದ ಅಂಥೇಳಿ. ನಿಮ್ಮ ಮನೆ ಒಳಗೆ ಏನೇನೇನೇನೋ ತಿರುಗಿ ಎಲ್ಲ ಮಾಡಿ ಮುಗಿಸಿರ್ಬೇಕು ಅಂತ ಅನ್ಕೋತೀನಿ. ಅದರೊಳಗೂ ಸಂಡೇ ಅಂದ ಕೂಡಲೇ ಧಾರವಾಡ ಚಾತುರ್ಮಾಸಕ್ಕೆ ಹೋದವರು ಎಷ್ಟೋ ಜನರು ಇದ್ದೀರಿ. ಸ್ಯಾಟರ್ಡೇನೇ ಹೋಗಿ ಸಂಡೇ ಮುಗಿಸ್ಕೊಂಡು ಮತ್ತು ಮಂಡೇ ಬರೋದು, ಈ ಪ್ಲ್ಯಾನಿಂಗ್ ಒಳಗೆ ಇರ್ತೀರಿ. ನಾವು ಕೂಡ ಹಂಗೆ ಅಂದ್ಕೊಂಡಿದ್ವಿ. ಆದ್ರೆ ಸೂಟಿ ಬೇಕು ಒಂದು, ಮತ್ತು ಇನ್ನೊಂದು ಹಬ್ಬದ ತಯಾರಿ ಏನೂ ಮಾಡ್ಕೊಂಡಿಲ್ಲ. ಹಾಗಾಗಿ ಎಲ್ಲಿಯೂ ಏನೂ ಇನ್ನೂ ಪ್ಲ್ಯಾನ್ ಹಾಕಿಲ್ಲ ನೋಡ್ರಿ. ಮತ್ತು ಇನ್ನೂ ಇನ್ನೊಂದು ಏನಾಗ್ತದೆ, ನಮ್ಮದು ನಾವು ಪ್ಲ್ಯಾನ್ ಹಾಕಿದ್ವಿ ಅಂದ್ರೆ ಸಕ್ಸಸ್ ಆಗಿದ್ದು ಭಾಳ ಕಡಿಮೆ ರೀ. ಅದಕ್ಕೆ ಫಸ್ಟಿಗೆ ಪ್ಲ್ಯಾನ ಹಾಕ್ಲಿಕ್ಕೆ ಹೋಗಂಗಿಲ್ಲ. ಒಮ್ಮಿನಮ್ಲೇನ ಎಷ್ಟೋ ಸರಿ ನಿಮ್ಗೆ ವಿಡಿಯೋದೊಳಗೆ ಹೇಳೀನಿ, ಒಮ್ಮೆನೇ ತಯಾರಾಗಿ ಹೋದ್ವಿ ಅಂಥೇಳಿ. ಹಂಗೆ ಹೋಗಿದ್ದೇ ಹೆಚ್ಚದ. ಮತ್ತು ಈಗೇನು ಮಾಡ್ಲಿಕ್ಕತ್ತೀನಿ ಅಂದ್ರೆ ಎಲ್ಲ ಡಬ್ಬಿ ತೆಗಿತೀನಿ ರೀ. ಆ್ಯಕ್ಚುಲಿ ಈ ಸರಿ ಡಬ್ಬಿ ಎಲ್ಲ ತಿಕ್ಕೋದು ಬೇಡ. ಹೆಂಗೂ ನಾವು ದೀಪಾವಳಿಗೆ ತಿಕ್ಕತ್ತೀವಿ ರೀ. ದಸರಾ ದೀಪಾವಳಿಗೆ ವರ್ಷದಾಗ ಒಂದು 2-3 ಸರಿ ಆಗೇ ಬಿಟ್ಟಿರ್ತದ. ಪಂಚಮಿ ಹಬ್ಬಕ್ಕೆ ಹೆಂಗೂ ಮೊನ್ನೆ ತಿಕ್ಕಿದ್ದವ ಅಂತ ಅಂದ್ಕೊಂಡಿದ್ದೆ. ಆದರೂ ಹೆಂಗೂ ಸಂಡೇ ಅದ, ಏನು ಡಬ್ಬಿ ಅನ್ಲಿಕ್ಕೆ ಭಾಳನೂ ಇಲ್ಲರಿ. ಡಬ್ಬಿಗಳು ಭಾಳ ಸ್ವಲ್ಪ ಅವ. ಸಾಮಾನು ತರಲಿಕ್ಕೆ ಹೇಳೀನಿ. ಅದಕ್ಕೆ ಅಷ್ಟು ತೆಗೆದು ಒಂದು ಸರಿ ಒಂದು ಭಾಳ ಅಂದ್ರೆ 15-20 ನಿಮಿಷನಾಗ ಎಲ್ಲ ಡಬ್ಬಿ ತಿಕ್ಕೋದು ತೊಳೆಯೋದು ಮುಗಿದ್ಬಿಡ್ತದೆ. ಮತ್ತು ಹಚ್ಚೋದು ಅಂದ್ರೆ 1 ಅವರ್ ಕೆಲಸ. ಎಲ್ಲ ಕುಡಿಸಿ 1 ತಾಸಿನ ಕೆಲಸದ ಮಾಡಿ ಮುಗಿಸ್ಬಿಟ್ರಾಯ್ತು ಅಂತ ತಿಳ್ಕೊಂಡು ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ. ಹಬ್ಬದ ಆಚರಣೆಗೆ ಎಲ್ಲ ಡಬ್ಬಿ ತಿಕ್ಕೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತದೆ. ಹೌದಿಲ್ರಿ? ಅದಕ್ಕೆ ಅಷ್ಟು ಡಬ್ಬಿ ಚೆಂದಾಗಿ ತಿಕ್ಕಿ ಇನ್ನೇನು ಸಾಮಾನೆಲ್ಲ ಹಾಕಿ ರೆಡಿ ಇಟ್ಬಿಟ್ಟೆ ಅಂತಂದ್ರೆ ಮುಂದೆ ಹಬ್ಬದ ತಯಾರಿ ಉಂಡೆ ಮಾಡೋ, ಅದು ಮಾಡೋ, ಇದು ಮಾಡೋ ಅಂಥೇಳಿ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಈಗ ಫಾಸ್ಟಾಗಿ ಕೆಲಸ ಎಲ್ಲ ಮುಗಿಸ್ಕೊಳ್ರಿ.
ನಮ್ಮನೆಯೊಳಗೆ ಅಳ್ಳು ಅಳ್ಳಿಟ್ಟು 2 ರೆಡಿ ಆಗ್ಯಾವ. ಅದು ಬಿಟ್ಟರೆ ಇನ್ನೂ ಹಬ್ಬದ ತಯಾರಿ ಏನೂ ಇಲ್ಲ. ಆದರೂ ಕೂಡ ಈ ಹಬ್ಬಕ್ಕೆ ಅಂದ್ರೆ ಪಂಚಮಿಗೆ ಮುಖ್ಯವಾಗಿ ಬೇಕಾಗಿದ್ದು ಅಳ್ಳು ಅಳ್ಳಿಟ್ಟು ತಂಬಿಟ್ಟು ಇಷ್ಟಂತೂ ಬೇಕಾಗ್ತದೆ. ಮತ್ತು ಇನ್ನೂ ಮತ್ತೇನರ ಬೇಕು ಅಂತಂದ್ರೆ ಅವೆಲ್ಲ ಕೊಬ್ಬರಿ ಕುಬ್ಸ ಎಲ್ಲ ಕೊಡಲಿಕ್ಕೆ ಒಂದಿಷ್ಟು ಮುರುಮುರಿ ಚಕ್ಲಿ ಇನ್ನೊಂದೆರಡು ಥರದ ಉಂಡೆ ಇಷ್ಟು ಮಾಡೋದಿರ್ತದೆ. ನೋಡೋಣ್ರಿ ಏನೇನು ಮಾಡೋದಾಗ್ತದೆ ಅಂಥೇಳಿ. ಏನೇ ಮಾಡಿದರೂ ಕೂಡ ವಿಡಿಯೋ ಅಂತೂ ಬರ್ತದೆ ನಿಮಗೆ, ಹೌದಿಲ್ರಿ? ಮತ್ತು ನಿಮ್ಮನೆಯೊಳಗೆ ಏನೇನು ಸ್ಪೆಷಲ್ ಮಾಡಿರಿ ಅಂತ ನನಗೆ ಹೇಳೋದು ಮರಿಬೇಡ್ರಿ. ಎಲ್ಲ ಡಬ್ಬಿ ಕ್ಲೀನ್ ಅದು. ನೆಕ್ಸ್ಟ್ ಏನಮ್ಮ? ಈಗ ನೋಡ ಇವು ಡಬ್ಬಾಟಿ ಒಣಗೆ ಬಿಟ್ಟಿರ್ತಾವ ಆಲ್ಮೋಸ್ಟ್. ಅವಿಷ್ಟು ಒರೆಸ್ಕೊಂಡು ತೊಳೆಯು ಗೋಜಿಗೆ ಹೋಗೋದು ಬೇಡ. ತೊಳ್ಕೋತ ಕೂತ್ವಿ ಅಂತಂದ್ರೆ ಮತ್ತೊಂದು ತಾಸು 2 ತಾಸು ನಾವು ಉಂಡಿ ಮಾಡೋದಿಲ್ಲ. ಭಾಳ ಕೆಲಸದ. ಸಂಡೇ ಯುಟಿಲೈಸ್ ಆಗ್ಬೇಕಂತಂದ್ರೆ ಈ ಸದ್ಯ ಒರೆಸಿ ಬರಾಬರ ಸಾಮಾನು ಹಾಕಿ ಇಡೋದು. ನೋಡ್ರಿ ಇಷ್ಟು ಕೆಲಸ ಸಂಡೇ ಅಂದ್ಕೂಡ್ಲಿ ಇಷ್ಟೆಲ್ಲ ಫಾಸ್ಟ್ ಆಗ್ಲಿರ್ತದ. ಯಾಕೆ ಇಷ್ಟೆಲ್ಲ ಕೆಲಸ ಆಗ್ಲಿರ್ತದ ಗೊತ್ತೇನ್ರಿ? ಇವತ್ತು ಮುಂಜಾನೆ ವಾಕಿಂಗ್ ಹೋಗಿಲ್ಲ. ಸಂಡೇಗೊಮ್ಮೆ ವಾಕಿಂಗು ಸುಟಿ ಆಗ್ಲಿರ್ತದ್ರಿ. ಯಾಕಂದ್ರೆ ಅದೇ 1 ಅವರ್ ನಾವು ಇಲ್ಲಿ ಉಪಯೋಗಿಸ್ಕೊಂಡ್ವಿ. ಫಾಸ್ಟಾಗಿ ಎಲ್ಲ ತಿಕ್ಕಿ ಒಬ್ಬೊಬ್ರು ತಿಕ್ಕುದು ತೊಳೆಯೋದು ನಾ ಮಾಡಿದೆ. ಡಬ್ಬ ಹಾಕೋದು ನವ್ಯ ಮಾಡಿದ್ಲು. ಇಷ್ಟು ಕೆಲಸ ಅಂತೂ ನಡೆದ. ನಿಮ್ಮ ಕೆಲಸ ಎಲ್ಲಿಗೆ ಬಂತು ಅಂತ ಅನ್ನೋದನ್ನು ಹೇಳ್ರಿ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ನೋಡಿ ಮಾತಾಡಿ ಮುದ್ದಾಡಿ ಸಂತೋಷದಿ ಕಾಡಿ ಪೊಗಳುವೆನು ಪರಮ ಪುರುಷ ಹರಿ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಕೆಂದವರೇ ಪೂರ್ವ ಪಾದಗಳಿಂದ ರಂಗ ಧಿಮಿ 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 ಕೆಂದು ಕುಣಿಯುತ್ತಲೀ. ಅಂದುಗೆ ಕಿರುಗೆಜೆ ನಲಿಯುತ್ತ ಬಾರೋ. ಅಂದುಗೆ ಕಿರುಗೆಜೆ ನಲಿಯುತ್ತ ಬಾರೋ. ಅರವಿಂದ ನಯನನೆ ಬಾರೋ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಎಣ್ಣೋರೆ ಗತಿರಸದಧಿಕೃತವೋ ರಂಗ ಅಣ್ಣಯ್ಯ ನಿನಗೆ ಕೊಡುವೆ ಬಾರು. ಚಿನ್ನರ ಒಡನಾಟ ಸಾಕು ಬಿಡೋ ರಂಗ. ಚಿನ್ನರ ಒಡನಾಟ ಸಾಕು ಬಿಡೋ ರಂಗ. ಬೆಣ್ಣೆಯ ಮೇಲುಗುದು ಬೇಡವೋ ಕಂದ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸಗುಣಶೀಲ. ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸಗುಣಶೀಲ. ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶೋಭ. ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶೋಭ. ಮಂಗಳ ಮೂರುತಿ ಪುರಂದರ ವಿಠಲ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ನೋಡುವೆ ಮನದಣಿಯ.
ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಕ್ಲೀನಿಂಗ್ ಕೆಲಸ ಅಷ್ಟು ಮುಗಿಸಿ ಮತ್ತು ಏಕಾದಶಿ ರಂಗೋಲಿ ಎಲ್ಲ ಹಾಕಬೇಕಾದ್ರೆ ಟೈಮ್ ಎಷ್ಟಾಗಿತ್ತು ಅಂತೀರೇನ್ರಿ? 11:15 ಆಗಿತ್ತು ನೋಡ್ರಿ. ಅಷ್ಟೆಲ್ಲ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ಕಳಿಸ್ಲಿಕತ್ತೀನಿ ರೀ. ನೋಡಿರಿ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈಗ ಇನ್ನೂ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ಮೊನ್ನೆ ಏನು ಸಾರಿ ಕಳಿಸಿದ್ನಲ್ಲ, ಮೋಸ್ಟ್ ಟ್ರೆಂಡಿಂಗ್ ಸಾರೀಸ್ ನಾರಾಯಣಪೇಟ್ ಹೇಮಾಂಗಿ ಬುಟ್ಟ ಸಾರೀಸ್ ಎಲ್ರಿಗೂ ಇಷ್ಟ ಆಗ್ಯಾವ ಮತ್ತು ಕ್ವಾಲಿಟೀಸ್ ಅಂತೂ ಸೂಪರ್ ಆಗಿ ಆಗ್ಯಾವ. ಆಮೇಲೆ ಬಹಳಷ್ಟು ಆರ್ಡ್ರ್ ಬಂದಾವ. ಹಾಗಾಗಿ ಇನ್ನೂ ಒಂದಿಷ್ಟು ಜನರಿಗೆ ಇವು ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡು ಅವನ್ನೇ ಅಪ್ಲೋಡ್ ಮಾಡೀನಿ. ಭಾಳ ಮಂದಿಗೆ ರೀಚ್ ಆದಮೇಲೆ, ರಿಸೀವ್ ಮಾಡಿದ್ಮೇಲೆ ಎಲ್ಲರ ರಿವ್ಯೂ ಭಾಳ ಬೆಸ್ಟಾಗಿ ಬಂದದ. ಮತ್ತು ಕಾಟನ್ ಸಾರಿ ಪ್ರಿಯರು ಯಾರು ಬೇಕಾದವರು ಆರ್ಡ್ರ್ ಮಾಡ್ಬೋದು. ನಾವು ನಿಮಗೆ ಕಳಿಸಿಕೊಡೋ ಜವಾಬ್ದಾರಿ ನಮ್ದದ. ಮತ್ತು ಹಂಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ ರೇಟು ಮತ್ತು ವಾಟ್ಸಪ್ ನಂಬರು. ನಿಮಗೆ ಇಷ್ಟ ಅದು ಅಂದ್ರೆ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡ್ರಿ.